ಶ್ರೀಮಂತರು ಸೇವಿಸೋ ನಟ್ ಅಂತಾನೆ ಫೇಮಸ್ ಆಗಿದೆ ಈ ಡ್ರೈ ಫ್ರೂಟ್. ದೀರ್ಘಕಾಲದವರೆಗೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು. ಸೌಂದರ್ಯವರ್ಧಕ ಹಾಗೆ ಔಷಧಿಗಳಲ್ಲಿ ಈ ಡ್ರೈ ಫ್ರೂಟ್ಗೆ ಸಖತ್ ಬೇಡಿಕೆ. ರೋಗ ಬಾಧೆ ಇಲ್ಲ, ಒಂದು ಮರದಿಂದ 150 ಕೆಜಿ ಇಳುವರಿ. ಎಸ್, ಅದೇ ಆಕ್ರೋಟ್ ಕೃಷಿ. ಸ್ನೇಹಿತರೆ, ಸಾಮಾನ್ಯವಾಗಿ ಗೋಡಂಬಿ ಆಗಿರಬಹುದು, ಬಾದಾಮಿ, ದ್ರಾಕ್ಷಿ ಜೊತೆ ಅತಿ ಹೆಚ್ಚಾಗಿ ಬಳಸುವಂತ ಹಾಗೆ ತುಂಬಾ ಬೇಡಿಕೆಯಲ್ಲಿರುವಂತ ಡ್ರೈ ಫ್ರೂಟ್ ಅಂದ್ರೆ ಅದು ವಾಲ್ನಟ್, ಅಂದ್ರೆ ಆಕ್ರೋಟ್ ಅಂತ ಕರಿತೀವಿ. ಸೊ ಇವತ್ತು ನಾನು ನಿಮ್ಗೆ ಆಕ್ರೋಟ್ ಕೃಷಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹಾಗಾದ್ರೆ ಈ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು, ಮಣ್ಣಿನ pH ಮಟ್ಟ ಹೇಗಿರಬೇಕು, ಹವಾಮಾನ ಹೇಗಿರಬೇಕು, ಯಾವ ರೀತಿಯಾಗಿ ನಾಟಿ ಕ್ರಮ ಇರುತ್ತೆ, ಸೊ ಕರ್ನಾಟಕದಲ್ಲಿ ಈ ಕೃಷಿ ಸಾಧ್ಯನಾ, ಯಾವ ರೀತಿಯಾಗಿ ಬೇಡಿಕೆ ಇದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಸಾಕಷ್ಟು ಮಾಹಿತಿ ಸಿಗುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್ ರೈತರೇ, ವಾಲ್ನಟ್ ಆಗಿರ್ಬೋದು, ಆಕ್ರೋಟ್ನ ಶ್ರೀಮಂತರು ಸೇವಿಸುವಂತ ನಟ್ ಅಂತ ಕರೀತಾರೆ. ಯಾಕಂತಂದ್ರೆ ಬಾದಾಮಿ, ಗೋಡಂಬಿ, ಮೆಕಾಡೆಮಿಯಾ ತರಾನೇ ಇದು ಕೂಡ ತುಂಬಾ ದುಬಾರಿಯ ಡ್ರೈ ಫ್ರೂಟ್ ಆಗಿದೆ. ಸೊ ಜಮ್ಮು ಹಾಗೆ ಕಾಶ್ಮೀರ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಅರುಣಾಚಲ್ ಪ್ರದೇಶಗಳಲ್ಲಿ ಈ ಒಂದು ಆಕ್ರೋಟ್ ಕೃಷಿಯನ್ನ ಹೆಚ್ಚಾಗಿ ಮಾಡ್ತಾರೆ. ಸೊ ಭಾರತದಲ್ಲಿ ಜಮ್ಮು ಕಾಶ್ಮೀರ 89,000 ಹೆಕ್ಟೇರ್ ಬೆಳೆ ಪ್ರದೇಶದಲ್ಲಿ ಒಟ್ಟು ವಾಲ್ನಟ್ ಕೃಷಿಯಲ್ಲಿ 98% ಗಿಂತ ಹೆಚ್ಚಿನ ಉತ್ಪಾದಕತೆಯನ್ನ ಹೊಂದಿದೆ. ಸ್ನೇಹಿತರೆ, ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಾಲ್ನಟ್ ಕೃಷಿಯನ್ನ ಮಾಡ್ತಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಭಾರತದಲ್ಲಿ ವಾಲ್ನಟ್ ಕೃಷಿ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ. ಸೊ ಒಂದು ಸ್ನೇಹಿತರೆ, ಹೆಚ್ಚಿನ ದೂರಕ್ಕೆ ನೀವು ಸಾಗಿಸಬಹುದು. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ ಈ ಒಂದು ಕಾಯಿಗಳ ತೇವಾಂಶದ ಮಟ್ಟವನ್ನ 60% ಅಷ್ಟು ಕಡಿಮೆ ಮಾಡುವ ಮೂಲಕ ರೈತರು ಈ ಹಣ್ಣುಗಳನ್ನ ದೀರ್ಘಕಾಲದವರೆಗೆ ಸುಲಭವಾಗಿ ನೀವು ಸಾಗಾಟ ಮಾಡಬಹುದು. ಇನ್ನು ಸ್ನೇಹಿತರೆ, ಎರಡನೇದಾಗಿ ನೋಡೋದಾದ್ರೆ ಇದನ್ನ ಸ್ಟೋರೇಜ್ ಮಾಡಿ ಇಟ್ಕೊಳ್ಬಹುದು ಈಸಿಯಾಗಿ. ಸೊ ಇದನ್ನ 18 ರಿಂದ 20 ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದಾದಂತ ಕೆಪಾಸಿಟಿ ಈ ಒಂದು ಡ್ರೈ ಫ್ರೂಟ್ ಇದೆ. ಸೊ ಇತರ ಬೀಜಗಳು ಅಥವಾ ಹಣ್ಣುಗಳಿಗಿಂತ ಕಡಿಮೆ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ. ಸೊ ಕೊಳೆಯೋ ಬಗ್ಗೆ ಯಾವುದೇ ಚಿಂತೆ ಇರೋದಿಲ್ಲ. ಸೊ ಈ ಉತ್ಪನ್ನವನ್ನ ದೀರ್ಘಕಾಲದವರೆಗೆ ನೀವು ಇಟ್ಕೊಳ್ಬಹುದು. ಸೊ ರೈತರು ಈ ಒಂದು ಕೃಷಿಯನ್ನ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡ್ರು ಕೂಡ ಯಾವುದೇ ಲಾಸ್ ಇರೋದಿಲ್ಲ. ಇನ್ನು ಸ್ನೇಹಿತರೆ, ಮೂರನೇದಾಗಿ ನಾವು ನೋಡೋದಾದ್ರೆ ಮರುಬಳಕೆ ಮಾಡಬಹುದಾದಂತ ಆಕ್ರೋಟ್ ಚಿಪ್ಪುಗಳು. ಸ್ನೇಹಿತರೆ, ಅಂದ್ರೆ ಇದರ ಒಂದು ಔಟರ್ ಲೇಯರ್ ಏನಿರುತ್ತೆ ಅದನ್ನ ಸಾಕಷ್ಟು ಕೈಗಾರಿಕೆಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ವಾಲ್ನಟ್ ಮರದ ಚಿಪ್ಪುಗಳಾಗಿರ್ಬೋದು, ಬೀಜಗಳು ವಿವಿಧ ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅಂದ್ರೆ ಶುದ್ಧೀಕರಣ ಆಗಿರ್ಬೋದು, ಹೊಳಪು ಕೊಡೋದಕ್ಕಾಗಿರ್ಬೋದು, ಆಕಾರ ಕೊಡೋದಕ್ಕೆ, ಶೇಪ್ ಮಾಡೋದಕ್ಕೆ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಅಷ್ಟೇ ಅಲ್ಲ, ಸೌಂದರ್ಯ ವರ್ಧಕಗಳಾಗಿರ್ಬೋದು, ಔಷಧಿಗಳ ತಯಾರಿಕೆಯಲ್ಲೂ ಕೂಡ ಇದನ್ನ ಹೇರಳವಾಗಿ ಬಳಸ್ತಾರೆ. ಹಾಗಾಗಿ ನಿಮಗೆ ಸಾಕಷ್ಟು ಬೆನಿಫಿಟ್ ಇದೆ. ಅಷ್ಟೆಲ್ಲ, ನಾಲ್ಕನೇದು ಕೂಡ ನಾನು ಹೇಳ್ತೀನಿ. ಸೊ ಇಳುವರಿ ಸಾಮರ್ಥ್ಯ ಇದಕ್ಕೆ ಹೆಚ್ಚಿದೆ ಸ್ನೇಹಿತರೆ. ಸೊ ಪ್ರತಿ ವರ್ಷ ನಾವು ಇದರಿಂದ ಇಳುವರಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಳುವರಿ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಹೋಗುತ್ತೆ. ಇನ್ನು ಐದನೇದಾಗಿ ನೋಡೋದಾದ್ರೆ ರೋಗಗಳಿಂದ ಸುರಕ್ಷಿತ ಸ್ನೇಹಿತರೆ. ಅಂದ್ರೆ ಈ ಹಣ್ಣುಗಳು ಇತರ ಹಣ್ಣು ತರಕಾರಿ ತರ ಹೆಚ್ಚು ರೋಗಕ್ಕೆ ತುತ್ತಾಗೋದಿಲ್ಲ. ಹಾಗಾಗಿ ಇದು ರೈತರಿಗಿರುವಂತಹ ಮೇಜರ್ ಬೆನಿಫಿಟ್. ಹಾಗಾದ್ರೆ ನೀವು ಕೇಳ್ಬೋದು, ಮಣ್ಣಿನ ಅವಶ್ಯಕತೆ ಈ ಕೃಷಿಯನ್ನ ನಾವು ಮಾಡ್ತೀವಿ ಅಂತಂದ್ರೆ ಹೇಗಿರ್ಬೇಕು ಅಂತ. ಸೊ ವಾಲ್ನಟ್ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ 6 ರಿಂದ 7 ನಡುವೆ ಒಂದು ಚೆನ್ನಾಗಿ ಬರೆದು ಹೋದಂತ ಮಣ್ಣು ಇದಕ್ಕೆ ಇರಬೇಕು. pH ಮಟ್ಟ ಇಷ್ಟಿರಬೇಕು ಸ್ನೇಹಿತರೆ. ಸೊ ಆಳವಾದ ಕೆಸರು ಮಣ್ಣಿನ ಅಗತ್ಯ ಇರುತ್ತೆ. ಜೊತೆಗೆ ಮಣ್ಣಿನಲ್ಲಿ ಉತ್ತಮ ಪ್ರಮಾಣದಲ್ಲಿ ಸತು ಹಾಗೆ ಬೋರಾನ್ ಅನ್ನ ಸೇರಿಸೋದ್ರಿಂದ ಇಳುವರಿ ಇದರಲ್ಲಿ ಚೆನ್ನಾಗಿ ಬರುತ್ತೆ. ಇನ್ನು ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ಮಾತನಾಡೋದಾದ್ರೆ, ಸೊ ವಾಲ್ನಟ್ ಬೆಳೆಗಳನ್ನ ಬಿಸಿ ವಾತಾವರಣದ ಪರಿಸ್ಥಿತಿಗಳಿಗಾಗಿ ಮಾಡಲಾಗೋದಿಲ್ಲ ಸ್ನೇಹಿತರೆ. ಅಂದ್ರೆ ಬಿಸಿ ವಾತಾವರಣದಲ್ಲಿ ಈ ಕೃಷಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ನಗದು ಬೆಳೆಗಾಗಿ ತಂಪಾದ ಹವಾಮಾನ ಪರಿಸ್ಥಿತಿ ತುಂಬಾ ಇಂಪಾರ್ಟೆಂಟ್. ಅದಾಗಿ ಕೂಡ ಈ ಒಂದು ಬೆಳೆಗಳು ವಸಂತ ಋತುವಿನಲ್ಲಿ ಹಿಮದ ಪರಿಸ್ಥಿತಿಗಳನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಇರೋದಿಲ್ಲ. ಅಂದ್ರೆ ನ್ಯೂಟ್ರಲ್ ಆಗಿ ಇರಬೇಕಾಗತ್ತೆ ಕೋಲ್ಡ್ ಅನ್ನೋದು. ಸೊ ವಾರ್ಷಿಕ 800 ಮಿಲಿಮೀಟರ್ ಮಳೆಯ ಅಗತ್ಯ ಇರುತ್ತೆ. ಸೊ ತಾಪಮಾನದ ಬಗ್ಗೆ ನೋಡೋದಾದ್ರೆ 38 ಸೆಲ್ಸಿಯಸ್ ಗಿಂತ ಹೆಚ್ಚಾದಾಗ
ಬೇಸಾಯವನ್ನ ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಅಂದ್ರೆ ಇದು ಇಳುವರಿಯ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಇನ್ನು ಭೂಮಿ ತಯಾರಿಕೆ ಬಗ್ಗೆ ಮಾತನಾಡೋದಾದ್ರೆ ಬೀಜಗಳನ್ನ ಬಿತ್ತೋ ಮೊದಲು ಹೊಲದಿಂದ ಎಲ್ಲಾ ಕಳೆಗಳನ್ನ ನೀವು ತೆಗೆದು ಹಾಕೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಅಲ್ಲದೆ ಯಾವುದೇ ಒಂದು ಹಳೆಯ ಬೇರುಗಳನ್ನ ನೀವು ಇಲ್ಲಿ ಇಡಬೇಕಾಗಿಲ್ಲ, ಕಂಪ್ಲೀಟ್ ಆಗಿ ಕತ್ತರಿಸಿ ತೆಗಿಬೇಕು. ಅಂದ್ರೆ ಬೇರೆ ಯಾವುದೇ ಬೆಳೆಗಳನ್ನ ಬೆಳೀತಿದ್ರು ಕೂಡ ಅದನ್ನ ತೆಗಿಬೇಕು. ಸೊ ಇದನ್ನ ಫಾಲೋ ಮಾಡಿ ಭೂಮಿಯನ್ನ 3 ರಿಂದ 4 ಬಾರಿ ನೀವು ಚೆನ್ನಾಗಿ ಒಂದು ಉಳುಮೆ ಮಾಡಬೇಕಾಗತ್ತೆ. ಇನ್ನು ನಾಟಿ ವಿಚಾರಕ್ಕೆ ಬರುವುದಾದ್ರೆ ಬೀಜಗಳಾಗಿರ್ಬೋದು, ಕಸಿ ಮಾಡೋದಾಗಿರ್ಬೋದು, ಮೊಳಕೆ ಹೊಡೆಯುವಂತಹ ವಿಧಾನಗಳ ಮೂಲಕ ನೀವು ಈ 3 ಸ್ಟೆಪ್ ನಲ್ಲಿ ನೀವು ಕೃಷಿಯನ್ನ ಮಾಡಬಹುದು, ನಾಟಿ ಮಾಡಬಹುದು. ಸೊ ಉತ್ತಮ ಬೆಳವಣಿಗೆಗೆ ಸಾಕಷ್ಟು ಜನ ಏನ್ ಮಾಡ್ತಾರಂತಂದ್ರೆ ಬೀಜಗಳ ಮೂಲಕ ಒಂದು ಪ್ರಸರಣವನ್ನ ಮಾಡ್ತಾರೆ ಸ್ನೇಹಿತರೆ. ಸೊ ಇದನ್ನ ಉತ್ತಮ ಅಂತ ಸಾಕಷ್ಟು ತಜ್ಞರು ಕೂಡ ಹೇಳ್ತಾರೆ. ಸೊ ಉತ್ತಮ ಬೆಳವಣಿಗೆಗೆ ಹಾಗೆ ಕೊಯ್ಲಿಗೆ 12 × 12 ಮೀಟರ್ ಅಂತರವನ್ನ ನೀವು ಇಲ್ಲಿ ಕಾಯ್ದಿರಿಸ್ಕೊಳ್ಬೇಕಾಗುತ್ತೆ. ಸೊ ಸ್ನೇಹಿತರೆ, ಮಣ್ಣಿನ pH ಮಟ್ಟ ಆಗಿರ್ಬೋದು, ಹವಾಮಾನ ಆಗಿರ್ಬೋದು, ನಾಟಿ ಕ್ರಮ ಇವೆಲ್ಲದರ ಬಗ್ಗೆ ಮಾತನಾಡಿದ್ವಿ. ಸೊ ನೆಕ್ಸ್ಟ್ ಸ್ಟೆಪ್ ನೋಡೋದಾದ್ರೆ ನೀರಾವರಿ ವ್ಯವಸ್ಥೆ. ಸೊ ಸಾಕಷ್ಟು ಜನ ಸ್ಪ್ರಿಂಕ್ಲರ್ ಹಾಗೆ ಹನಿ ನೀರಾವರಿ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ತಾರೆ. ಇನ್ನೊಂದಷ್ಟು ರೈತರು ಫರ್ಟಿಗೇಷನ್ ಪ್ರೋಸೆಸ್ ಅನ್ನ ಕೂಡ ಬಳಸ್ತಾರೆ ಸ್ನೇಹಿತರೆ. ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ರಸಗೊಬ್ಬರ ಹಾಗೆ ನೀರಾವರಿ ಒಟ್ಟಿಗೆ ಮಾಡಲಾಗುತ್ತೆ. ಸೊ ನೀರಿನಲ್ಲಿ ಕರಗುವಂತ ರಸಗೊಬ್ಬರವನ್ನ ನೀರಾವರಿ ವ್ಯವಸ್ಥೆಗೆ ಇಲ್ಲಿ ಹಾಕಲಾಗುತ್ತೆ. ಆ ಮೂಲಕ ನೀವು ಗೊಬ್ಬರವನ್ನ ಸಪ್ಲೈ ಮಾಡ್ತಾ ಹೋಗ್ತಾರೆ. ಇನ್ನು ಗೊಬ್ಬರದ ವಿಚಾರಕ್ಕೆ ಬರೋದಾದ್ರೆ ಉಳುಮೆಯ ಸಮಯದಲ್ಲಿ ಚೆನ್ನಾಗಿ ಕೊಳೆತ ಗೊಬ್ಬರವನ್ನ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ತುಂಬಾ ಚೆನ್ನಾಗಾಗುತ್ತೆ. ಇದಲ್ಲದೆ NPK ಅನ್ನ ಈ ಒಂದು ಮಣ್ಣಿನಲ್ಲಿ ನೀವು ಸೇರಿಸಬೇಕಾಗತ್ತೆ. ಸೊ NPK ವಿಚಾರಕ್ಕೆ ಬರೋದಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಸ್ನೇಹಿತರೆ 5 ವರ್ಷಗಳಲ್ಲಿ ಪ್ರತಿ ಗಿಡಕ್ಕೆ ನೀವು ಸುಮಾರು 100 ಗ್ರಾಂನಷ್ಟು P&K ಅನ್ನ ನೀವು ಪೂರೈಕೆ ಮಾಡಬೇಕಾಗತ್ತೆ. ನಂತರ P ಅನ್ನ 45 ರಿಂದ 80 ಕಿಲೋಗ್ರಾಮ್ ಅನ್ನ ನೀವು ಇಲ್ಲಿ ಸೇರಿಸಬೇಕಾಗತ್ತೆ. ಇನ್ನು K ವಿಚಾರಕ್ಕೆ ಬರೋದಾದ್ರೆ 65 ರಿಂದ 100 ಗ್ರಾಂನಷ್ಟು ಸೇರಿಸಬೇಕಾಗತ್ತೆ. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಸಾರಜನಕಕ್ಕೆ ಮೊದಲು ವರ್ಷದಲ್ಲಿ ನೀವು ಪ್ರತಿ ಒಂದು ಮರಕ್ಕೆ 100 ಗ್ರಾಂನಷ್ಟು ನೀವು ಸಾರಜನಕವನ್ನ ಸೇರಿಸಬೇಕಾಗತ್ತೆ. ಸೊ ಉತ್ತಮ ಸಸ್ಯ ಆಗಿರ್ಬೋದು, ಬೆಳವಣಿಗೆಗೆ ಪ್ರತಿ ವರ್ಷ ನೀವು 100 ಗ್ರಾಂನ ಕೊಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಕೊಯ್ಲು ಹಾಗೆ ಇಳುವರಿ ಬಗ್ಗೆ ಮಾತನಾಡೋದಾದ್ರೆ ಸಸಿಗಳನ್ನ ನೆಟ್ಟ 10 ರಿಂದ 12 ವರ್ಷಗಳಲ್ಲಿ ಆಕ್ರೋಟ್ ಅಂದ್ರೆ ಈ ಒಂದು ವಾಲ್ನಟ್ ಕೊಯ್ಲಿಗೆ ಸಿದ್ಧವಾಗುತ್ತೆ. ಸೊ ನಾಟಿ ಸಸ್ಯಗಳ ಸಂದರ್ಭದಲ್ಲಿ ನೀವು ನೆಟ್ಟಂತ 4 ರಿಂದ 5 ವರ್ಷಗಳಲ್ಲಿ ಹಣ್ಣಿನ ಉತ್ಪಾದನೆ ಆಗುತ್ತೆ. ಅಂದ್ರೆ ನಾಟಿ ಸಸಿ ಬಗ್ಗೆ ಹೇಳೋದು. ಆದಾಗ್ಯೂ ಕೂಡ ವಾಣಿಜ್ಯ ಉದ್ದೇಶಗಳಿಗೆ ನೀವು ಬಿತ್ತಿದಂತ ನಾಟಿ ಸಸಿಗಳು 8 ರಿಂದ 10 ವರ್ಷಗಳಲ್ಲಿ ಅಭಿವೃದ್ಧಿಯಾಗಿ ಕೊಯ್ಲಿಗೆ ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ನೀವು ಇಳುವರಿ ಬಗ್ಗೆ ಕೇಳ್ತೀರಾ. ಸೊ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿದಂತ ವಾಲ್ನಟ್ ಸರಾಸರಿ 150 kg ಕಾಯಿ ಇಳುವರಿಯನ್ನ ಕಂಪ್ಲೀಟ್ ಆಗಿ ಕೊಡ್ತಾ ಹೋಗುತ್ತೆ. ಆದಾಗ್ಯೂ ಕೂಡ ನಾವು ನೋಡೋದಾದ್ರೆ ಸರಾಸರಿ ಒಂದು ಮರ ವಾರ್ಷಿಕವಾಗಿ 40 ರಿಂದ 50 ಕಿಲೋಗ್ರಾಂನಷ್ಟು ಕಾಯಿಗಳನ್ನ ಕೊಡುತ್ತೆ ಸ್ನೇಹಿತರೆ. ಸೊ ಎಲ್ಲಿ ಹೆಚ್ಚಾಗಿ ಇದನ್ನ ಬೆಳೀತಾರೆ ಅಂತ ನೋಡೋದಾದ್ರೆ ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ, ಅರುಣಾಚಲ್ ಪ್ರದೇಶ ಇಲ್ಲಿ ಹೆಚ್ಚಾಗಿ ಈ ಒಂದು ಕೃಷಿಯನ್ನ ಮಾಡುವಂತ ಸಂಖ್ಯೆ. ಯಾಕಂತಂದ್ರೆ ಅಲ್ಲಿ ಹವಾಮಾನ ಕರೆಕ್ಟ್ ಆಗಿದೆ, ಮಣ್ಣಿನ pH ಮಟ್ಟ ಕರೆಕ್ಟ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಹಾಗೆ ಬೇಡಿಕೆ ಕೂಡ ಇದೆ. ಸೊ ನೀವು ಕೇಳ್ಬೋದು ಸ್ನೇಹಿತರೆ, ವಾಲ್ನಟ್ ಕೃಷಿಯನ್ನ ನಾವು ಮಾಡ್ತೀವಿ ಅಂತಂದ್ರೆ ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರೆ ಯಾವ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡಬಹುದು, ರಫ್ತು ಎಲ್ಲೆಲ್ಲ ಆಗುತ್ತೆ ಅಂತ. ಸೊ ಯುನೈಟೆಡ್ ಅರಬ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, UK, ಜಿಬೂಟಿ ಆಗಿರ್ಬೋದು, ಜರ್ಮನಿ, ನ್ಯೂಜಿಲ್ಯಾಂಡ್ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಸೊ ಆಕ್ರೋಟ್ ಪ್ರಯೋಜನದ ಬಗ್ಗೆ ಕೂಡ ನಾನು ಮಾತನಾಡಲೇಬೇಕು. ಹೆಲ್ತ್ ಬೆನಿಫಿಟ್ ಅಂತ ಬಂದಾಗ ಆಕ್ರೋಟ್ ಅನ್ನ ದಿನ ಸೇವಿಸಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಮೆದುಳಿನ ಕಾರ್ಯ ಚಟುವಟಿಕೆಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ಕರುಳಿನ ಆರೋಗ್ಯಕ್ಕೂ ಕೂಡ ಉತ್ತಮ. ಉರಿಯೂತದ ಗುಣಲಕ್ಷಣಗಳಾಗಿರ್ಬೋದು, ಹೃದ್ರೋಗ ಆಗಿರ್ಬೋದು, ಟೈಪ್ 2 ಡಯಾಬಿಟಿಸ್ ಆಗಿರ್ಬೋದು, ಕ್ಯಾನ್ಸರ್ ವಿರುದ್ಧ ಕೂಡ ಇದು ರಕ್ಷಣೆ ಮಾಡುತ್ತೆ. ಸೊ ಕೈ ಬೆರಳಿಕೆಯಷ್ಟು ಆಕ್ರೋಟ್ ಸೇವಿಸೋದ್ರಿಂದ ಊಟದ ನಡುವೆ ಪದೇ ಪದೇ ನಾವು ತಿಂಡಿ ತಿನ್ಬೇಕು ಅಂತ ಹೇಳ್ತೀವಿ, ಅದನ್ನ ಸ್ಟಾಪ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸಾಕಷ್ಟು ಜನ ಡ್ರೈ ಫ್ರೂಟ್ ಜೊತೆಗೆ ಈ ಒಂದು ಆಕ್ರೋಟ್ ಅನ್ನ ಕೂಡ ತಪ್ಪದೇ ದಿನ ಸೇವಿಸ್ತಾರೆ. ಯಾಕಂತಂದ್ರೆ ಇದರಿಂದ ಸಾಕಷ್ಟು ಬೆನಿಫಿಟ್ ಇದೆ. ಸೊ ನೀವು ಕೇಳ್ಬೋದು, ಹಾಗಾದ್ರೆ ಕರ್ನಾಟಕದಲ್ಲಿ ಈ ಒಂದು ಕೃಷಿ ಸಾಧ್ಯನಾ ಅಂತ. ಸೊ ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಈ ಕೃಷಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಇದಕ್ಕೆ ತಂಪಾದ ವಾತಾವರಣ ಬೇಕಾಗುತ್ತೆ. ಸೊ ಇಷ್ಟೇ ಒಂದು ತಾಪಮಾನ ಬೇಕು, ಮಣ್ಣಿನ pH ಮಟ್ಟ ಹೀಗೆ ಇರಬೇಕು, ಕಂಪ್ಲೀಟ್ ಆಗಿ ಕೋಲ್ಡ್ ಇರುವಂತ ಕಡೆ ಈ ಕೃಷಿ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಈ ಒಂದು ಇಂಡೋರ್
ಫಾರ್ಮಿಂಗ್ ಅಂತ ಏನು ಕರಿತೀವಿ, ಈ ಮೂಲಕ ನಾವು ಡ್ರೈ ಫ್ರೂಟನ್ನು ಬೆಳಿಬೋದಾ, ಆಕ್ರೋಟನ್ನು ಬೆಳಿಬೋದಾ ಅನ್ನುವಂಥ ಎಕ್ಸ್ಪರಿಮೆಂಟ್ಗಳು ಆಗಬೇಕಾಗಿದೆ. ಯಾಕಂತಂದರೆ ನಾವು ನಾರ್ಮಲ್ ಆಗಿ ನೋಡ್ಬೋದು, ಕೇಸರಿ ಸಾಕಷ್ಟು ಜನ ಇಂಡೋರ್ ಫಾರ್ಮಿಂಗ್ ಮೂಲಕ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕೃಷಿಯನ್ನ ಕೂಡ ನಾವು ಕರ್ನಾಟಕದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಸದ್ಯದ ಮಟ್ಟಿಗೆ ಇದಕ್ಕೆ ಈ ಒಂದು ಕೃಷಿಯನ್ನ ನಾವು ಮಾಡ್ತೀವಿ ಅಂತಂದ್ರೆ ವಾತಾವರಣ ಸೆಟ್ ಆಗ್ತಿಲ್ಲ. ಸೊ ಇಳುವರಿ ಕೂಡ ನಮಗೆ ಮಾಡಿದ್ರೆ ಕಡಿಮೆ ಬರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಸೊ ಮೆಕಾಡೆಮಿಯಾ ಕೃಷಿ ಬಗ್ಗೆ ಕೂಡ ಕಂಪ್ಲೀಟ್ ಕೋರ್ಸ್ ಇದೆ. ಸೊ ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಮತ್ತೆ ತಡ, ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್.